ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಜವಾಹರ್ಲಾಲ್ ನೆಹರು ಈ ಹೆಸರು ಭಾರತದ ಇತಿಹಾಸದಲ್ಲಿ ಎಂದೆಂದೂ ಮರೆಯಾಗಲ್ಲ, ಮರೆಯೋದಕ್ಕೂ ಆಗೋದಿಲ್ಲ. ಆಗ ತಾನೇ ಬ್ರಿಟಿಷರ ದಬ್ಬಾಳಿಕೆಯಿಂದ ಸಡಿಲಿಸಿಕೊಂಡು ಸ್ವತಂತ್ರ ಅನ್ನೋ ನೆಮ್ಮದಿ ಅನುಭವಿಸುವ ಸ್ವಚ್ಛಂದ ಪರಿಸರಕ್ಕೆ ಕಾಲಿಟ್ಟಿತ್ತು ಭಾರತ. ಈ ಭವ್ಯ ಭಾರತದ ಹಿಡಿತ ಪಡೆದುಕೊಂಡ ಅಂದಿನ ಪ್ರಧಾನಿಯಾಗಿದ್ದ ಜವಾಹರ್ಲಾಲ್ ನೆಹರು ಅವರಿಗೆ ಭಾರತದ ಅಭಿವೃದ್ಧಿಯೋ ಅಥವಾ ಭಾರತೀಯರ ಏಳಿಗೆಯೋ ಬೇಕಾಗಿರಲಿಲ್ಲ. ಅವರಿಗೆ ಬೇಕಾಗಿದ್ದದ್ದು ಬಣ್ಣ ಬಣ್ಣದ ಚಿಟ್ಟೆಗಳು. ಇಂತಹ ಮಾತನ್ನ ಹೇಳೋಕೆ ಹೋದ್ರೆ ನಮ್ಮ ನಾಲಿಗೆಯೇ ನಾಚಿಕೊಳ್ಳುತ್ತೆ. ನಾನಾ ಇತಿಹಾಸ ಪುಟಗಳು ನೆಹರೂರವರ ಖಾಸಗಿ ವಿಚಾರಗಳನ್ನ ವರ್ಣರಂಜಿತವಾಗಿ ಬರೆದಿವೆ. ಅಂತಹ ಸಾಕಷ್ಟು ರಹಸ್ಯ ಕಥೆಗಳ ಪೈಕಿ ಒಂದು ಅಂದ್ರೆ ನೆಹರು ಹಾಗೂ ಎಡ್ವಿನ ನಡುವಿನ ಪ್ರೇಮ ಸಂಬಂಧ. ಆಕೆಯನ್ನ ನೋಡೋದಕ್ಕೆ ಫ್ಲೈಟ್ ಹತ್ಕೊಂಡು ಮಧ್ಯರಾತ್ರಿ ಮನೆಗೆ ಹೋಗ್ತಿದ್ರು. ಅವರ ಗಂಡ ಇಲ್ಲದ ಸಮಯದಲ್ಲಿ ಏಕಾಂತದಲ್ಲಿ ಕಾಲ ಕಳೆದು ಬೆಳಗ್ಗೆ ಎದ್ದು ನಿರಾತಂಕವಾಗಿ ಭಾರತಕ್ಕೆ ಬರ್ತಿದ್ರು. ಈ ವಿಚಾರವನ್ನೇ ಡೈಲಿ ಹೆರಾಲ್ಡ್ ಅನ್ನೋ ಇಂಗ್ಲೆಂಡ್ ಪತ್ರಿಕೆಯೊಂದು ಫೋಟೋ ಸಮೇತವಾಗಿ ಸುದ್ದಿ ಪ್ರಸಾರ ಮಾಡಿತ್ತು. ಆವತ್ತಿನ ಕಾಲಕ್ಕೆ ಭಾರತದ ಮರ್ಯಾದೆ ತೆಗೆದಿದ್ದವರು ಬೇರಾರೂ ಆಗಿರಲಿಲ್ಲ. ಅದೇ ಭಾರತದ ಪ್ರಧಾನಿಯಾಗಿದ್ದ ನೆಹರೂರವರೇ. ಪಾಪ, ಅಂದಿನ ಕಾಲಕ್ಕೆ ಭಾರತೀಯರಲ್ಲಿ 80% ಜನ ಅನಕ್ಷರಸ್ಥರು, ತುಳಿತಕ್ಕೆ ಒಳಗಾಗಿದ್ದವರೇ. ಇನ್ನು ಬಲಿತವರ ಮುಂದೆ ಇಂತಹ ಅನೈತಿಕ ವಿಚಾರಗಳು ಮುನ್ನೆಲೆಗೆ ಬರಲೇ ಇಲ್ಲ. ಬನ್ನಿ ಹಾಗಿದ್ರೆ ಇಂದಿನ ಸಂಚಿಕೆಯಲ್ಲಿ ನೆಹರು ಅವರ ರಹಸ್ಯ ಪ್ರೇಮ ಕಥೆಗಳ ಕುರಿತಾಗಿ ಹೇಳ್ತಾ ಹೋಗ್ತೀನಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಜವಾಹರ್ಲಾಲ್ ನೆಹರು ಅವರ ಬಗ್ಗೆ ಎಷ್ಟು ಮಾತನಾಡಿದ್ರೂ ಕಡಿಮೆಯೇ. ಭಾರತವನ್ನ ಎಷ್ಟು ಉದ್ಧಾರ ಮಾಡಿದ್ದಾರೆ ಅನ್ನೋದನ್ನ ನಾನು ಹೇಳೋದಕ್ಕಿಂತ ಅವರವರ ಅಭಿಪ್ರಾಯಕ್ಕೆ ಬಿಡ್ತೀನಿ. ಯಾಕಂದ್ರೆ ಇತಿಹಾಸ ಪುಟಗಳು ಸಾವಿರಾರು ಕಥೆಗಳನ್ನು ಹೇಳುತ್ತವೆ. ಆ 1000ರಲ್ಲಿ ಯಾವುದು ನಿಖರವಾದ ಸತ್ಯ ಅನ್ನೋದು ಅವರವರ ವಿವೇಚನೆಗೆ ಬಿಟ್ಟದ್ದು. ನೆಹರೂರವರಿಗೆ 10 ರಹಸ್ಯ ಸಂಬಂಧಗಳಿದ್ವು ಅನ್ನೋದನ್ನು ನಾನಾ ಇತಿಹಾಸ ಪುಟಗಳು ಬಿಚ್ಚಿಡ್ತಾವೆ. ಜವಾಹರ್ಲಾಲ್ ನೆಹರು ಮತ್ತು ಎಡ್ವಿನಾ ಮೌಂಟ್ ಬ್ಯಾಟನ್ ನಡುವಿನ ಸಂಬಂಧದ ಬಗ್ಗೆಯೂ ಅತಿ ವರ್ಣಾತೀತವಾಗಿ ಉಲ್ಲೇಖಿಸಿವೆ. ಅಷ್ಟಕ್ಕೂ ಈ ಎಡ್ವಿನಾ ಯಾರು ಅನ್ನೋದನ್ನ ಮೊದಲಿಗೆ ವಿವರಿಸ್ತೀನಿ ಕೇಳಿ. ಎಡ್ವಿನಾ ಮೌಂಟ್ ಬ್ಯಾಟನ್ ಬ್ರಿಟಿಷ್ ರಾಜವಂಶದೊಂದಿಗೆ ಸಂಬಂಧವನ್ನು ಹೊಂದಿದ್ದ ಪ್ರಭಾವಿ ಮಹಿಳೆ. ಹುಟ್ಟಿದ್ದು 1901ರಲ್ಲಿ. ಭಾರತದ ಕೊನೆಯ ವೈಸರಾಯ್ ಆಗಿದ್ದ ಬ್ರಿಟಿಷ್ ಅಧಿಕಾರಿ ಲಾರ್ಡ್ ಲೂಯಿಸ್ ಮೌಂಟ್ ಬ್ಯಾಟನ್ ಅವರ ಮುದ್ದಿನ ಮಡದಿ. ಈಕೆಗೂ ಅಂದಿನ ಪ್ರಧಾನಿ ನೆಹರುಗೂ ಅತೀವ ಪ್ರೀತಿ ಇತ್ತು ಅನ್ನೋದನ್ನು ಎಲ್ಲರೂ ಬರೀತಾರೆ. ಆದರೆ ಆ ಪ್ರೀತಿ ಯಾವ ಹಂತಕ್ಕೆ ತಿರುವು ಪಡೆದಿತ್ತು ಅನ್ನೋದನ್ನ ಮಾತ್ರ ಕೆಲವರು ಬರೀತಾರೆ. ಎಡ್ವಿನಾ ಭಾರತಕ್ಕೆ ಬಂದದ್ದು 1947ರಲ್ಲಿ. ಆಗಿನ್ನೂ ಭಾರತ ಕಣ್ತೆರೆದಿರಲಿಲ್ಲ. ಒಂದು ಕಡೆ ಬ್ರಿಟಿಷರ ವಿರುದ್ಧ ದಂಗೆ ಏಳೋ ದೇಶಭಕ್ತ ಹೋರಾಟಗಾರರಾದ್ರೆ, ಮತ್ತೊಂದು ಕಡೆ ಬ್ರಿಟಿಷರ ಬೂಟು ನೆಕ್ಕೋ ಬಕೆಟ್ ಭಾರತೀಯರಿದ್ರು. ಇಂತಹ ವ್ಯವಸ್ಥೆಯನ್ನ ಕಣ್ಣಾರೆ ಕಂಡ ಎಡ್ವಿನಾಗೆ ಭಾರತೀಯರ ಮೇಲೆ ಅನುಕಂಪ ಹುಟ್ಟಿಬಿಡ್ತು. ಅಯ್ಯೋ, ಇಂತಹ ಶೋಚನೀಯ ಸ್ಥಿತಿಯಲ್ಲಿ ಬದುಕುತ್ತಿದ್ದಾರಲ್ಲ ಭಾರತದವರು, ಏನಾದರೊಂದು ಮಾಡಬೇಕು ಅಂತ ಪಣ ತೊಟ್ರು. ಗಂಡ ಹೇಗೋ ವೈಸರಾಯ್, ಕೂತಲ್ಲೇ ಕೆಲಸ ಆಗ್ತಿತ್ತು. ಅದು ದೇಶ ವಿಭಜನೆಯ ಸಂದರ್ಭ. ಶರಣಾದವರಿಗೆ ಸಹಾಯ ಮಾಡುವ ಹೆಸರಲ್ಲಿ ಆಸ್ಪತ್ರೆಗಳು, ಗಂಜಿ ಕೇಂದ್ರ, ನಿರಾಶ್ರಿತ ಶಿಬಿರಗಳನ್ನು ಆಯೋಜಿಸ್ತಾರೆ. ಅಲ್ಲಿಗೆ ಭಾರತೀಯರ ಸೇವೆಗೆ ಟೊಂಕ ಕಟ್ಟಿ ನಿಂತರು. ಅವರ ಕಾರ್ಯಕ್ಕೆ ರೆಡ್ ಕ್ರಾಸ್ ಸಂಸ್ಥೆ ಕೂಡ ಜೊತೆಯಾಯಿತು. ಸತತವಾಗಿ ಸೇವೆಗೆ ನಿರತರಾದ ಇವರ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಯಿತು. ಹೀಗೆ ಅಂದಿನ ಕಾಲಕ್ಕೆ ಸ್ವತಂತ್ರ ಹೋರಾಟಗಾರರ ಮುಖಂಡನಾಗಿ ಮೌಂಟ್ ಬ್ಯಾಟನ್ ಕುಟುಂಬವನ್ನ ಭೇಟಿ ಮಾಡಲು ದೆಹಲಿಯ ಅಂದಿನ ವೈಸರಾಯ್ ಹೌಸ್, ಈಗಿನ ರಾಷ್ಟ್ರಪತಿ ಭವನಕ್ಕೆ ಬಂದರು. ಇದೇ ವೇಳೆ ಎಡ್ವಿನಾ ಮತ್ತು ನೆಹರು ಮೊದಲ ಬಾರಿ ಮುಖಾಮುಖಿಯಾಗಿ ಭೇಟಿಯಾಗ್ತಾರೆ. ಇತಿಹಾಸದ ವಿವರಣೆಗಳ ಪ್ರಕಾರ ಮೊದಲ ಭೇಟಿಯಲ್ಲೇ ಇವರಿಬ್ಬರ ನಡುವೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಂದಿತ್ತು. ಇಬ್ಬರ ಆಲೋಚನಾ ಸಿದ್ಧಾಂತ, ಅವರ ಚಿತ್ತ ಎಲ್ಲವೂ ಒಂದೇ ಆಗಿತ್ತು. ಅಲ್ಲಿಗೆ ಇದು 7 ಜನ್ಮದ ಲವ್ ಆಗೋ ಲಕ್ಷಣಗಳು ಕಂಡುಬಂದಿದ್ವು. ಈ ಭೇಟಿಯ ನಂತರ ಅವರು ಹಲವಾರು ಬಾರಿ ಭೇಟಿಯಾಗ್ತಿದ್ರು. ಅವರ ನಡುವೆ ಆಪ್ತ ಸ್ನೇಹ ಮತ್ತು ಭಾವನಾತ್ಮಕ ಬಾಂಧವ್ಯ ಬೆಳೆದಿತ್ತು. ಎಡ್ವಿನಾ ಭಾರತದಲ್ಲಿ ಮಾಡುತ್ತಿದ್ದ ಸೇವೆಗಳನ್ನು ಗುರುತಿಸಿ ಮೊದಲು ಹೊಗಳುತ್ತಿದ್ದದ್ದೇ ನೆಹರೂರವರು. ಕೆಲವು ಇತಿಹಾಸಕಾರರ ಪ್ರಕಾರ ಮೊದಲ ಭೇಟಿಯಲ್ಲೇ ಬೀಜ ಬಿತ್ತನೆ ಆಗಿತ್ತು. ಮೊಳಕೆಯೊಡೆಯೋಕೆ ಹೆಚ್ಚು ಕಾಲ ಬೇಕಾಗಿರಲಿಲ್ಲ. ಆದರೆ ಕೆಲ ಇತಿಹಾಸಕಾರರು ಮಾತ್ರ ಇದೊಂದು ಸಾಮಾನ್ಯ ಭೇಟಿಯಾಗಿತ್ತು, ಕೇವಲ ರಾಜಕೀಯ ಮತ್ತು ಸಾಮಾಜಿಕ ಪರಿಚಯವಾಗಿತ್ತೆಂದು ಹೇಳ್ತಾರೆ. ಆದರೆ ನೆಹರು ಅನ್ನೋ ಕಿಲಾಡಿಯ ಮುಂದೆ ಎಡ್ವಿನಾ ಅರಿವಿಲ್ಲದಂತೆ ಬೋಲ್ಡ್ ಆಗಿದ್ರು. ಅಲ್ಲಿಂದ ಶುರುವಾಗಿದ್ದೇ ರಹಸ್ಯ ಕಥೆಗಳು. ಅವರಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸ್ತಿದ್ರು ಅಂತ ಕೆಲವೊಂದು ಲೇಖಕರು ಬರೀತಾರೆ.
ಭಾರತದ ಕೊನೆಯ ಬ್ರಿಟಿಷ್ ವೈಸರಾಯ್ ಲಾರ್ಡ್ ಮೌಂಟ್ ಬ್ಯಾಟನ್ ಅವರನ್ನ ಸ್ವತಂತ್ರ ಕೊಡೋಕು ಕೆಲವು ತಿಂಗಳುಗಳ ಮುನ್ನ ದೆಹಲಿಗೆ ಕಳುಹಿಸಿತ್ತು ಬ್ರಿಟನ್ ಸರ್ಕಾರ. ಅದು ಸ್ವತಂತ್ರ ನೀಡಬೇಕಾ ಬೇಡವಾ ಅನ್ನೋದನ್ನ ಚರ್ಚೆ ಮಾಡೋಕೆ. ಈ ಸಂದರ್ಭವೇ ನೆಹರು ಹಾಗೂ ಎಡ್ವಿನಾ ನಡುವೆ ಗಾಢವಾದ ಪ್ರೇಮ ಸಲ್ಲಾಪಗಳು ಬೆಳೆಯೋಕೆ ಶುರುವಾಯಿತು. ಅಂಕಲ್ ಆಫೀಸ್ಗೆ ಆಂಟಿ ಟಾಕೀಸ್ಗೆ ಅಂತಾರಲ್ಲ, ಹಾಗೆ ನೆಹರು ಹಾಗೂ ಎಡ್ವಿನಾರನ್ನ ಪ್ರಶ್ನೆ ಮಾಡೋರೇ ಇಲ್ಲದಂತಹ ಸುಖಮಯ ಕ್ಷಣಗಳು ಅವು. ಇಬ್ಬರು ಪರಸ್ಪರ ಏಕಾಂತದಲ್ಲೇ ಅತಿಯಾಗಿ ಭೇಟಿಯಾಗ್ತಿದ್ರು. ಆದರೆ ಎಡ್ವಿನಾ ಸ್ವತಂತ್ರ ನಂತರ ಬ್ರಿಟನ್ಗೆ ಸ್ಥಳಾಂತರವಾದದ್ದು ನೆಹರುಗೆ ನಿರಾಶೆಯ ಜೊತೆಗೆ ಹತಾಶೆಯಾಗಿತ್ತು. ಪರಸ್ಪರ ಪತ್ರಗಳನ್ನು ಬರೆಯೋದು ಮಾಡ್ತಿದ್ರು. ಗುಟ್ಟಾಗಿ ಬ್ರಿಟನ್ಗೆ ಹೋಗಿ ಬರೋದು ಮಾಡ್ತಿದ್ರು ನೆಹರು. ಅದರ ಜೊತೆಗೆ ಎಡ್ವಿನಾ ಕೂಡ ವರ್ಷಕ್ಕೊಮ್ಮೆಯಾದರೂ ಭಾರತಕ್ಕೆ ಭೇಟಿ ನೀಡ್ತಿದ್ರು. ಅಲ್ಲದೆ ಪ್ರಧಾನಮಂತ್ರಿಗಳ ತೀನ್ ಮೂರ್ತಿ ನಿವಾಸದಲ್ಲಿ ರಾಜ್ಯ ಅತಿಥಿಯಾಗಿ ಉಳಿದುಕೊಳ್ತಿದ್ರು. ಈ ಸಂದರ್ಭವನ್ನ ಎಡ್ವಿನಾ ಮಗಳು ಪಮೇಲಾ ಮೌಂಟ್ ಬ್ಯಾಟನ್ ಕೂಡ ನೆಹರು ಮತ್ತು ಅವರ ತಾಯಿ ಪರಸ್ಪರ ಇಷ್ಟಪಟ್ಟಿದ್ರು ಎಂದು ಪುಸ್ತಕದಲ್ಲಿ ಬರೆದುಕೊಂಡಿದ್ದಾರೆ. ಆದರೆ ಅವರಿಬ್ಬರದ್ದು ನಿಷ್ಕಲ್ಮಶ ಪ್ರೀತಿ. ದೈಹಿಕವಾಗಿ ಅವರೆಂದೂ ಸೇರಿಯೇ ಇಲ್ಲ. ಅವರಿಬ್ಬರೇ ಭೇಟಿಯಾಗ್ತಿರ್ಲಿಲ್ಲ. ನಾವೆಲ್ಲರೂ ಇದ್ದಾಗಲೇ ಆತ್ಮೀಯವಾಗಿ ನಡೆಸಿಕೊಳ್ತಿದ್ರು ಅಂತ ಬರೀತಾರೆ. ಇದೇ ವಿಚಾರವನ್ನ ಕೆಲವು ಭಾರತೀಯ ಪತ್ರಕರ್ತರೊಂದಿಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಅಲ್ಲದೆ ಜನರು ಅವರ ನಡುವಿನ ಭಾವನೆಗಳು ಮತ್ತು ಆಳವಾದ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ತಪ್ಪಾಗಿ ಗ್ರಹಿಸಿದ್ದಾರೆ. ಇಬ್ಬರೂ ಒಂಟಿಯಾಗಿದ್ರು. ನೆಹರು ಅವರ ಪತ್ನಿ ಕೂಡ ಅದಾಗಲೇ ನಿಧನರಾಗಿದ್ರು. ಮೌಂಟ್ ಬ್ಯಾಟನ್ ಇತ್ತ ಕಡೆ ಸಾಕಷ್ಟು ಕಾರ್ಯನಿರತರಾಗಿದ್ರು. ಎಡ್ವಿನಾ ಒಬ್ಬ ಅಂತರ್ಮುಖಿಯಾಗಿದ್ಲು. ಜನರೊಂದಿಗೆ ಹೆಚ್ಚು ಸಂವಹನ ನಡೆಸ್ತಿರಲಿಲ್ಲ. ಆದರೆ ನೆಹರು ಅವರು ಬಂದಾಗ ಆಕೆಯಲ್ಲಾಗುತ್ತಿದ್ದ ಬದಲಾವಣೆ ನಿಜಕ್ಕೂ ಅಚ್ಚರಿ ಮೂಡಿಸ್ತಿತ್ತು. ಅತೀವ ಸಡಗರದಿಂದ ಒಂದೇ ಸಮನೆ ಮಾತಿಗಿಳಿಯುತ್ತಿದ್ರು. ಇದನ್ನ ನೋಡಿ ನನಗೂ ಆಶ್ಚರ್ಯವಾಗ್ತಿತ್ತು. ಆಗ ಅರಿವಾಗಿದ್ದು ನೆಹರೂರವರು ತನ್ನ ತಾಯಿಗೆ ಅದೆಷ್ಟು ಪ್ರಮುಖರು ಅನ್ನೋದು. ಭಾರತವನ್ನ ತೊರೆದ ನಂತರವೂ ವರ್ಷಕ್ಕೆ 1 ಅಥವಾ 2 ಬಾರಿ ಭೇಟಿಯಾಗ್ತಿದ್ರು ಎಂದು ಎಡ್ವಿನಾ ಮಗಳೇ ಹೇಳಿಕೊಂಡಿದ್ದಾರೆ. ಅಲ್ಲದೆ ನೆಹರು ಇಂಗ್ಲೆಂಡ್ಗೆ ಭೇಟಿ ನೀಡಿದಾಗ ಎಡ್ವಿನಾ ಒಡೆತನದ ಹ್ಯಾಂಪ್ಶೈರ್ ಎಸ್ಟೇಟ್ನಲ್ಲಿ ಅತಿಥಿಯಾಗಿ ಉಳಿದುಕೊಳ್ತಿದ್ರು. ಆ ವೇಳೆಗಾಗಲೇ ನೂರಾರು ಪತ್ರಗಳು ಇಬ್ಬರಲ್ಲೂ ಹರಿದಾಡಿದ್ವು. ಈ ಪತ್ರ ಬರೆಯೋ ವಿಚಿತ್ರ ನಡುವಳಿ ಮೌಂಟ್ ಬ್ಯಾಟನ್ಗೂ ತಿಳಿದಿತ್ತು. ಆದರೆ ಎಡ್ವಿನಾ ಅವರ ಮರಣದ ನಂತರ ಆ ಪತ್ರಗಳನ್ನು ಓದಿದಾಗಲೇ ಇಬ್ಬರ ನಡುವಿನ ಪ್ರೀತಿ ಅದೆಷ್ಟು ಗಾಢವಾಗಿತ್ತು ಅನ್ನೋದು ತಿಳಿದಿತ್ತು. ಆ ಪತ್ರದಲ್ಲಿದ್ದದ್ದು ಪ್ರಬುದ್ಧತೆಯ ಪದಗಳೇ. ನೆಹರು ಅವರ ಕಾರ್ಯದರ್ಶಿ KF ರುಸ್ತುಂಜಿ ಅವರ ಸಂಪಾದಿತ ಆಯ್ದ ಭಾಗಗಳನ್ನು ಪುಸ್ತಕವಾಗಿ ಪ್ರಕಟಿಸಲಾಗಿದೆ. ಅದರಲ್ಲಿ ಎಡ್ವಿನಾ ಮತ್ತು ನೆಹರು ಅವರ ಪ್ರೀತಿಯ ಬಗ್ಗೆಯೂ ಬರೆದಿದ್ದಾರೆ. ಇಬ್ಬರು ಶ್ರೀಮಂತರು ಮತ್ತು ಸಂಸ್ಕರಿಸಿದ ಅಭಿರುಚಿಗಳನ್ನು ಹೊಂದಿದ್ದವರು. ಅವರು ಪರಸ್ಪರ ತುಂಬಾ ಇಷ್ಟಪಟ್ಟಿದ್ರು. ನೆಹರು ಬ್ರಿಟನ್ನಿಂದ ಪ್ರಭಾವಿತರಾಗಿದ್ರು ಮತ್ತು ಎಡ್ವಿನಾ ಭಾರತದಿಂದ ಪ್ರಭಾವಿತರಾಗಿದ್ರು. ಅಲ್ಲದೆ ನೆಹರು ಅವರಿಗೆ ಇತರ ಮಹಿಳೆಯರ ಮೇಲಿದ್ದ ನೋಟವನ್ನು ಕೂಡ ಬರೀತಾರೆ. ನೆಹರು ಖಂಡಿತವಾಗಿಯೂ ಸ್ತ್ರೀ ಪ್ರಿಯ ಅನ್ನೋದನ್ನು ಉಲ್ಲೇಖಿಸ್ತಾರೆ. ಸರೋಜಿನಿ ನಾಯ್ಡು ಅವರ ಮಗಳು ಪದ್ಮಜಾ ಕೂಡ ನೆಹರು ಅವರಿಗೆ ಹತ್ತಿರವಾಗಿದ್ರಂತೆ. ಅವರಿಗೆ ಅದ್ಭುತ ಹಾಸ್ಯ ಪ್ರಜ್ಞೆ ಇತ್ತು. ಆಕೆ ಒಳ್ಳೆಯ ಸ್ನೇಹಿತೆಯಂತೆ ನೆಹರು ಅವರ ಬಗ್ಗೆ ಅಪಾರವಾದ ಕಾಳಜಿ ತೋರಿಸ್ತಿದ್ರು. ದಿ ಸೀಕ್ರೆಟ್ ಹಿಸ್ಟರಿ ಆಫ್ ದಿ ಎಂಡ್ ಆಫ್ ಆನ್ ಎಂಪೈರ್ನ ಲೇಖಕ ಅಲೆಕ್ಸ್ ವಾನ್ ಟೆಜೆಮನ್ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ಪದ್ಮಜಾ ಒಮ್ಮೆ ಕೋಪದಿಂದ ಎಡ್ವಿನಾ ಅವರ ಛಾಯಾಚಿತ್ರವನ್ನು ಎಸೆದಿದ್ದರಂತೆ. ಅದರ ನಂತರವೂ ಇಬ್ಬರು ಉತ್ತಮ ಸ್ನೇಹಿತರಾದರು. ಟೆಜೆಮನ್ ಪ್ರಕಾರ ನೆಹರೂರವರು ಬುದ್ಧಿವಂತ ಸ್ತ್ರೀಯರನ್ನ ಮಾತ್ರ ಇಷ್ಟಪಡ್ತಿದ್ರಂತೆ. ರುಸ್ತುಂಜಿ ಅವರ ದಿನಚರಿಯಲ್ಲಿ ದೇಶದ ಪ್ರಸಿದ್ಧ ನರ್ತಕಿ ಮೃಣಾಲಿನಿ ಸಾರಾಬಾಯಿ ಬಗ್ಗೆ ಉಲ್ಲೇಖಿಸಲಾಗಿದೆ. ಅವರು ನಂತರದ ದಿನಗಳಲ್ಲಿ ಪ್ರಸಿದ್ಧ ವಿಜ್ಞಾನಿ ಹೋಮಿ ಜಹಾಂಗೀರ್ ಬಾಬಾ ಅವರ ಪತ್ನಿಯಾದರು. ಅವರು ಕೂಡ ನೆಹರೂರವರಿಗೆ ತುಂಬಾ ಕ್ಲೋಸ್ ಗೆಳತಿಯಾಗಿದ್ರಂತೆ. ನೆಹರು ಅವರ ನಂತರದ ಕಾರ್ಯದರ್ಶಿಯಾಗಿದ್ದ MO ಮಥಾಯಿ ಅವರು ತಮ್ಮ ರೆಮಿನಿಸೆನ್ಸಸ್ ಆಫ್ ನೆಹರು ಪುಸ್ತಕದಲ್ಲಿ ಬನಾರಸ್ನ ಮಹಿಳೆಯೊಬ್ಬರನ್ನ ಉಲ್ಲೇಖಿಸಿದ್ದಾರೆ. ಅದು ಶ್ರದ್ಧಾ ಮಾತಾ ಆಗಿರಬಹುದು. ನೆಹರು ಒಬ್ಬ ಪ್ಲೇಬಾಯ್ ಆಗಿದ್ರು ಎಂದು ಮಥಾಯಿ ಹೇಳ್ತಾರೆ. ಮಥಾಯಿ ಅವರು ರೆಮಿನಿಸೆನ್ಸಸ್ ಆಫ್ ನೆಹರು ಪುಸ್ತಕವನ್ನು ಬರೆದಾಗ ನೆಹರು ಅವರ ಜೀವನದಲ್ಲಿ ಬಂದು ಹೋಗುವ ಮಹಿಳೆಯರಿಗಾಗಿಯೇ ಒಂದು ಅಧ್ಯಾಯವನ್ನು ಮೀಸಲಿಟ್ಟಿದ್ರು. ನಂತರ ಅವರೇ ಈ ಅಧ್ಯಾಯವನ್ನು ಪ್ರಕಟಿಸೋದನ್ನು ತಡೆದರಂತೆ. ಬದಲಾಗಿ ಪ್ರಕಾಶಕರು ಆ ಅಧ್ಯಾಯವು ವೈಯಕ್ತಿಕ ಅನುಭವವಾಗಿದ್ದು DH ಲಾರೆನ್ಸ್ ಶೈಲಿಯಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಬರೆಯಲಾಗಿದೆ ಎಂದು ಟಿಪ್ಪಣಿಯನ್ನು ಸೇರಿಸಿದ್ರು. ಆದರೆ ಲೇಖಕ ಮಥಾಯಿ ಕೊನೆಯ ಕ್ಷಣದಲ್ಲಿ ಪ್ರಕಟಿಸೋದು ಬೇಡ ಎಂದು ಸುಮ್ಮನಾದರು. ನಂತರ ಖುಷ್ವಂತ್ ಸಿಂಗ್ ತಮ್ಮ ಪುಸ್ತಕದಲ್ಲಿ ಶ್ರದ್ಧಾ ಮಾತಾ ಅವರನ್ನು ಉಲ್ಲೇಖಿಸಿ ಬರೆದಿದ್ದಾರೆ. ನೆಹರು ಅವರನ್ನ ಭೇಟಿಯಾದಾಗ ತುಂಬಾನೇ ಹತ್ತಿರವಾಗಿದ್ರು. ನೆಹರು ಅವರಿಗೆ ಕೆಲವು ಪತ್ರಗಳನ್ನು ಬರೆದಿದ್ರಂತೆ. ನಂತರ ಅವುಗಳನ್ನು ಬಹಿರಂಗಪಡಿಸಲಾಯಿತು ಎಂದು ಹೇಳಲಾಗುತ್ತಾದರೂ ನೆಹರು ಮತ್ತು ಶ್ರದ್ಧಾ ಮಾತಾ ಬಗ್ಗೆ ಆಗಾಗ್ಗೆ ಅಂತೆ ಕಂತೆಗಳು ಹರಿದಾಡ್ತಿವೆ. ನೆಹರೂರವರ ಒಡನಾಡಿಗಳೇ ಬರೆದ ಪುಸ್ತಕಗಳಲ್ಲಿಯೂ ಕೂಡ ನೆಹರು ಅವರು ಒಬ್ಬ ಸ್ತ್ರೀ ಪ್ರಿಯ ಅಂತ ಬರೀತಾರೆ.
ಮೌಂಟ್ ಬ್ಯಾಟನ್ ಬಗ್ಗೆ ಪುಸ್ತಕ ಬರೆದಿರುವ ಬ್ರಿಟಿಷ್ ಇತಿಹಾಸಕಾರ ಆಂಡ್ರೂ ಲೂನಿ ಹಲವಾರು ವರ್ಷಗಳಿಂದ ದಾಖಲೆಗಳ ವರ್ಗೀಕರಣಕ್ಕಾಗಿ ಹೋರಾಡ್ತಿದ್ರು. ಅಲ್ಲದೆ ಬ್ರಿಟಿಷ್ ಸರ್ಕಾರ ದಾಖಲೆಗಳನ್ನು ಮರೆಮಾಡಲು ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡ್ತಿದೆ ಎಂದು ಆರೋಪಿಸಿದರು. ಲೋನಿಯವರ ಪ್ರಕಾರ ಬ್ರಿಟಿಷ್ ಸರ್ಕಾರ 1947 ಮತ್ತು 48ರ ಅವಧಿಯ ಎಡ್ವಿನಾ ಅವರ ದಿನಚರಿಗಳನ್ನು ಬಿಡುಗಡೆ ಮಾಡಲಾಗಿಲ್ಲ. ಸರ್ಕಾರ ಈ ಮಾಹಿತಿಯನ್ನು ರಹಸ್ಯವಾಗಿಡಲು ಕಾರಣವೇನೆಂದರೆ ದಾಖಲೆಗಳನ್ನು ಸಾರ್ವಜನಿಕಗೊಳಿಸುವುದರಿಂದ ಭಾರತದೊಂದಿಗಿನ ಸಂಬಂಧಕ್ಕೆ ಹಾನಿಯಾಗಬಹುದು ಎಂಬ ಆರೋಪವನ್ನು ಮಾಡ್ತಾರೆ. 2010ರಲ್ಲಿ ಮೌಂಟ್ ಬ್ಯಾಟನ್ ದಂಪತಿಗಳಿಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಸುಮಾರು 2.8 ಮಿಲಿಯನ್ ಪೌಂಡ್ಗಳಿಗೆ ವಿಶ್ವವಿದ್ಯಾಲಯವೊಂದಕ್ಕೆ ಮಾರಾಟ ಮಾಡಿತ್ತು ಮೌಂಟ್ ಬ್ಯಾಟನ್ ಕುಟುಂಬ. ಈ 2.8 ಮಿಲಿಯನ್ ಪೌಂಡ್ಗಳಲ್ಲಿ ಹೆಚ್ಚಿನ ಭಾಗ ಸಾರ್ವಜನಿಕ ಹಣದಿಂದಲೇ ಸಂಗ್ರಹವಾಗಿತ್ತು. ಅಂದರೆ ವಿಶ್ವವಿದ್ಯಾಲಯವು ಸಾರ್ವಜನಿಕರಿಂದ ಚಂದ ಸಂಗ್ರಹ ಮಾಡಿ ದಾಖಲೆಗಳನ್ನು ಖರೀದಿಸಿತ್ತು. ಆದರೆ ಈಗ ವಿಶ್ವವಿದ್ಯಾಲಯವು ಪತ್ರಗಳು ಮತ್ತು ಡೈರಿಗಳನ್ನು ಖಾಸಗಿ ದಾಖಲೆಗಳು ಎಂದು ಬಿಡುಗಡೆ ಮಾಡಲು ಹಿಂಜರಿತಿದೆ. ಇದರ ವಿರುದ್ಧ ಡಾಕ್ಟರ್ ಲೋನಿ ಕಾನೂನು ಹೋರಾಟ ನಡೆಸಿದ್ದಾರೆ. ಇವು ಅತ್ಯಂತ ಮಹತ್ವದ ದಾಖಲೆಗಳಾಗಿದ್ದು ಅವುಗಳನ್ನು ಸಾರ್ವಜನಿಕಗೊಳಿಸದಿರುವುದು ಅಧಿಕಾರದ ದುರುಪಯೋಗ ಮತ್ತು ಮಾಹಿತಿ ಹಕ್ಕಿನ ಉಲ್ಲಂಘನೆಯಾಗಿದೆ ಎಂಬುದು ಅವರ ವಾದ. ಭಾರತದ ಹಿರಿಯ ಪತ್ರಕರ್ತ ಕುಲದೀಪ್ ನಯ್ಯರ್ ಬ್ರಿಟನ್ಗೆ ಭಾರತದ ಹೈ ಕಮಿಷನರ್ ಆಗಿದ್ದಾಗ ನೆಹರು ಏರ್ ಇಂಡಿಯಾ ವಿಮಾನಗಳಲ್ಲಿ ಪ್ರತಿದಿನ ಎಡ್ವಿನಾಗೆ ಪತ್ರಗಳನ್ನು ಕಳುಹಿಸುತ್ತಿದ್ದರಂತೆ. ಎಡ್ವಿನಾ ಕೂಡ ಅವರಿಗೆ ಉತ್ತರಿಸುತ್ತಿದ್ರು. ಹೈ ಕಮಿಷನ್ ಅಧಿಕಾರಿಯೊಬ್ಬರು ಪತ್ರಗಳನ್ನು ಏರ್ ಇಂಡಿಯಾ ವಿಮಾನಕ್ಕೆ ತಲುಪಿಸುತ್ತಿದ್ರು ಎಂಬ ವಿಚಾರವನ್ನ ನಯ್ಯರ್ ಎಡ್ವಿನಾ ಅವರ ಮೊಮ್ಮಗ ಲಾರ್ಡ್ ರಾಮ್ಸೆ ಅವರನ್ನ ನೇರವಾಗಿ ಕೇಳ್ತಾರೆ. ನಿಮ್ಮ ಅಜ್ಜಿ ಮತ್ತು ನೆಹರು ಪ್ರೀತಿಸುತ್ತಿದ್ರಾ ಎಂದು. ಅದಕ್ಕೆ ಆತ ನೀಡಿದ ಉತ್ತರವೆಂದರೆ ಹೌದು, ಅವರಿಬ್ಬರ ನಡುವೆ ನಿಷ್ಕಲ್ಮಶ ಪ್ರೀತಿ ಇತ್ತು ಎಂದು ಹೇಳಿಕೆ ನೀಡುತ್ತಾರೆ. ಕುಲ್ದೀಪ್ ನಯ್ಯರ್ ಅವರು ಭಾರತದಲ್ಲಿ ನೆಹರು ಮತ್ತು ಎಡ್ವಿನಾ ನಡುವಿನ ಸಂಭಾಷಣೆಯನ್ನ ಓದಬೇಕೆಂದು ಸಾಕಷ್ಟು ಪ್ರಯತ್ನಿಸಿದ್ರು. ಆದರೆ ನೆಹರು ಗಾಂಧಿ ಕುಟುಂಬ ಪ್ರಭಾವ ಬೀರಿ ಆ ಪತ್ರಗಳು ಕೈ ಸೇರಲೇ ಇಲ್ಲ. ಅಲ್ಲಿಂದಲೇ ಭೂಗತವಾದವು ಅಂತ ತಮ್ಮ ಆತ್ಮಚರಿತ್ರೆಯಾದ ಬಿಯಾಂಡ್ ದಿ ಲೈನ್ಸ್ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಅಂತೂ ನೆಹರೂರವರ 10 ಪ್ರೇಮ ಕಥೆಗಳಲ್ಲಿ ಹೆಚ್ಚು ತಡಕಾಡಿದ್ದು ಹುಡುಕಾಡಿದ್ದು ಕೈಗೆ ಸಿಕ್ಕಿದ್ದು ಅಂದರೆ ಅದು ಎಡ್ವಿನಾ ಅವರೊಂದಿಗಿನ ನಿಕಟ ಅನುಬಂಧದ ಕಥೆ ಮಾತ್ರ. ಇತಿಹಾಸ ಏನೇ ಹೇಳಿದ್ರೂ ಅವರಿಬ್ಬರೂ ಈಗಿಲ್ಲ. ಇದೆಲ್ಲವನ್ನು ಮರೆತು ಬಿಡೋಣ. ಆದರೆ ದುಷ್ಟ ಮನಸ್ಥಿತಿಯ ಜನ ಈಗಿನ ಪ್ರಧಾನಿ ನರೇಂದ್ರ ಮೋದಿಯವರು ಮೆಲೋಡಿ ಚಾಕ್ಲೇಟನ್ನು ನೀಡಿ ಭಾರತದ ಬ್ರ್ಯಾಂಡನ್ನು ವಿದೇಶದಲ್ಲಿ ಪರಿಚಯಿಸಿದ್ದಕ್ಕೆ ಅದೆಂತಹ ಅಪಹಾಸ್ಯವನ್ನು ಮಾಡಿದ್ರು, ಅದೆಂತಹ ಕೀಳಾಗಿ ಮಾತನಾಡಿದ್ರು ಅನ್ನೋದೇ ನಿಜಕ್ಕೂ ಅಸಹ್ಯ ಹುಟ್ಟಿಸುತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.